ಎಂಬ್ರಿಯೋ ಟ್ರಾನ್ಸ್ಫರ್ ಅಥವಾ ಭ್ರೂಣಗಳನ್ನ ಗರ್ಭಕೋಶದ ಒಳಗಡೆ ಹಾಕಿದ್ಮೇಲೆ ಏನಾಗುತ್ತೆ, ಒಂದು ಪಾಸಿಟಿವ್ ಬರ್ಬೋದು, ಇಲ್ಲ ನೆಗೆಟಿವ್ ಬರ್ಬೋದು ರಿಸಲ್ಟ್. ಪಾಸಿಟಿವ್ ಯಾಕೆ ಬರುತ್ತೆ ಅಂತ ನಿಮ್ಗೆಲ್ಲರಿಗೂ ಗೊತ್ತು, ಯಾಕಂದ್ರೆ ಪ್ರೆಗ್ನೆನ್ಸಿ ಆಗುತ್ತೆ. ನೆಗೆಟಿವ್ ಯಾಕೆ ಬರುತ್ತೆ, ಅದಕ್ಕೆ ಬೇಕಾದಷ್ಟು ಕಾರಣಗಳಿರಬಹುದು. ಒಂದು ಸತಿ ಭ್ರೂಣನ ಗರ್ಭಕೋಶದ ಒಳಗಡೆ ಹಾಕಿದ ಮೇಲೆ ಭ್ರೂಣ ಗರ್ಭಕೋಶದ ಲೈನಿಂಗ್ ಮೇಲೆ ರೋಲ್ ಓವರ್ ಆಗ್ತಾ ಇರುತ್ತೆ. ಅಂದ್ರೆ ಅದಕ್ಕೆ ಎಲ್ಲಿ ಪಾಯಿಂಟ್ ಕರೆಕ್ಟ್ ಆಗಿದೆಯೋ ಆ ಪಾಯಿಂಟ್ ನಲ್ಲಿ ಹೋಗಿ ಅದು ಕಚ್ಕೊಳ್ಳುತ್ತೆ. ಕಚ್ಕೊಂಡ್ಮೇಲೆ ಗರ್ಭಕೋಶದ ಒಳಪದರದ ಒಳಗಡೆ ಕಂಪ್ಲೀಟ್ಲಿ ಇನ್ವೇಷನ್ ಆಗಿ ಈ ತರ ಇಂಪ್ಲಾಂಟೇಶನ್ ಆಗುತ್ತೆ. ಆವಾಗ ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಬರುತ್ತೆ. ಅದೇ ಇಂಟರಾಕ್ಷನ್ ಯಾವಾಗ ಆಗಲಿಲ್ವೋ ಆಗ ಭ್ರೂಣ ಒಳಗಡೆನೆ ಸತ್ತು ಹೋಗುತ್ತೆ, ಮತ್ತೆ ಪೀರಿಯಡ್ಸ್ ಆಗುತ್ತೆ. ಯಾಕೆ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಿದ್ಮೇಲೆ ರಿಪೋರ್ಟ್ ಅಥವಾ ರಿಸಲ್ಟ್ ನೆಗೆಟಿವ್ ಬರ್ಬೋದಂದ್ರೆ, ಒಂದು ಇಂಪ್ಲಾಂಟೇಶನ್ ಆಗಿಲ್ಲ ಅಥವಾ ಅರ್ಲಿ ಇಂಪ್ಲಾಂಟೇಶನ್ ಆಗಿ ಮತ್ತೆ ಫೇಲ್ಯೂರ್ ಆಗ್ಬೋದು. ಇದಕ್ಕೆ ಕಾರಣ ಮೆಜಾರಿಟಿ ಆಫ್ ದ ಟೈಮ್ಸ್ ಭ್ರೂಣದಲ್ಲೇ ತೊಂದರೆ ಇರುತ್ತೆ. ಬಿಕಾಸ್ ಇಟ್ ಇಸ್ ಅ ನೇಚರ್ಸ್ ವೇ ಆಫ್ ಸೆಲೆಕ್ಷನ್ ಆರ್ ಎಲಿಮಿನೇಷನ್, ಪ್ರಕೃತಿ ನಿಯಮ. ಭ್ರೂಣಗಳು ಸರಿ ಇಲ್ಲ ಅಂದ್ರೆ ಗರ್ಭಕೋಶ ಒಳಗಡೆ ಅಂಟ್ಕೊಳ್ಳಿಕ್ಕೆ ಬಿಡೋದಿಲ್ಲ. ಸೊ ಮೆಜಾರಿಟಿ ಆಫ್ ದ ಟೈಮ್ಸ್ ಎಂಬ್ರಿಯೋ ಟ್ರಾನ್ಸ್ಫರ್ ರಿಸಲ್ಟ್ ನೆಗೆಟಿವ್ ಬರಲಿಕ್ಕೆ ಕಾರಣ ಭ್ರೂಣಗಳೇ ಇರುತ್ತೆ. ಹೆಚ್ಚಿನ ಅಂಶ ನಾವೆಲ್ಲರೂ ಅನ್ಕೋತೀವಿ ತಾಯಿಯಲ್ಲಿ ಪ್ರಾಬ್ಲಮ್ ಇರ್ಬೋದು ಅಥವಾ ಗರ್ಭಕೋಶದ ಲೈನಿಂಗ್ ನಲ್ಲಿ ಪ್ರಾಬ್ಲಮ್ ಇರ್ಬೋದು ಅಂತ, ಆದ್ರೆ ಇದು ಖಂಡಿತ ಅಲ್ಲ.